ಪರಪ್ಪನಗ್ರಹಾರ ಜೈಲಲ್ಲಿ ಯಾವುದೇ ರೀತಿಯಾಗಿ ಸ್ಟ್ರಿಕ್ಟ್ ಪೊಲೀಸ್ ಇನ್ಸ್ಪೆಕ್ಟರ್ಗಳನ್ನ ಕರ್ಕೊಂಡು ಬಂದರು, ಆಡಳಿತಾಧಿಕಾರಿಗಳನ್ನ ಕರ್ಕೊಂಡು ಬಂದರೂ ಕೂಡ ಅಲ್ಲಿನ VVIP ಟ್ರೀಟ್ಮೆಂಟ್ ಮುಂದುವರಿಯುತ್ತೆ. ಅದಕ್ಕೆ ಬ್ರೇಕ್ ಬೀಳಲ್ಲ ಅನ್ನೋದಕ್ಕೆ ಫ್ರೆಶ್ ಎಕ್ಸಾಂಪಲನ್ನು ನಾವು ಕೊಡ್ತಾ ಇದ್ದೀವಿ. ಪರಪ್ಪನಗ್ರಹಾರ ಜೈಲಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ಕೊಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಜಾ ಕೈದಿಯ ಪತ್ನಿ ರಾಜಾರೋಷವಾಗಿ ಜೈಲಿನೊಳಗೆ ಎಂಟ್ರಿ ಕೊಟ್ಟಂತಹ ಸಂದರ್ಭ, ಭೇಟಿ ಮಾಡಿ ಫೋಟೋ ತೆಗೆಸ್ಕೊಂಡಿರುವಂತಹ ಆರೋಪ. ಮಾರಪ್ಪ ಎಂಬಾತ ಕೊಲೆ ಆರೋಪಿ, ಅಂದರೆ ಮಾರಪ್ಪ ಎಂಬಾತನ ಕೊಲೆ ಆರೋಪಿ ಇರ್ತಾರೆ 3 ಜನ. ರಫೀಕ್, ಸಾದಿಕ್, ಅಹಮದ್. ಪತ್ನಿಯನ್ನ ಆಗಾಗ ಜೈಲಿನ ಒಳಗೆ ಸಾದಿಕ್ ಅನ್ನೋನು ಖುಲ್ಲಂ ಖುಲ್ಲ ಕರೆಸ್ಕೊಳ್ತಾ ಇದ್ದ ಅನ್ನೋದ್ರ ಮಾಹಿತಿ. ಪತ್ನಿ ಎಲ್ಲ ಚೇರ್ ಹಾಕೊಂಡು ಒಂದು ಮಿನಿ ಪಂಚಾಯತಿ ಕಟ್ಟೆ ರೀತಿಯೆಲ್ಲ ಹರಟೆ ಹೊಡಿತಾ ಇರೋದೆಲ್ಲ ಕಂಡು ಬಂದಿದೆ. ಜೈಲಿನ ಆವರಣದಲ್ಲೇ ಪತ್ನಿ ಜೊತೆಗೆ ಸಾದಿಕ್ ಇದ್ದಿದ್ದು ಈ ಫೋಟೋದಲ್ಲಿ ನೀವು ನೋಡ್ತಾ ಇದ್ದೀರಾ. ಜೈಲಲ್ಲಿ ಪಾರ್ಕಲ್ಲೆಲ್ಲ ತಿರುಗಿದಾಗ ಫೋಟೋ ಎಲ್ಲ ತೊಗೊಳ್ತಾರಲ್ಲ ಖುಷಿಯಾಗಿ, ಹಾಗೆ ಜೈಲೊಳಗೂ ಅಷ್ಟೇ. ದುಡ್ಡಿದ್ರೆ, ಪ್ರಭಾವ ಇದ್ದರೆ ಪರಪ್ಪನಗ್ರಹಾರ ಅನ್ನೋದು ಒಂದು ಖಾಸಗಿ ರೆಸಾರ್ಟು ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ. ಯಾವುದೇ ಆಫೀಸರ್ಸ್ ಬಂದು ನಾವು ಸ್ಕ್ರೂ ಟೈಟ್ ಮಾಡ್ತೀವಿ ಅಂದರೂ ಕೂಡ ಕೊನೆಗೆ ಅವರೇ ಲೂಸ್ ಆಗಿಬಿಡ್ತಾರೆ ಅನ್ನೋದು ಗೊತ್ತಿಲ್ಲ ನಮಗೆ. ಡೀಟೇಲ್ಸ್ ಕೊಡ್ತಾರೆ ಅಂಬರೀಷ್. ಇಷ್ಟು ಆರಾಮ್ಸೆ ಸಜಾ ಕೈದಿಗಳು ಅವ್ರ ಪತ್ನಿ ಜೊತೆ, ಫ್ಯಾಮಿಲಿ ಜೊತೆ ಕಾಲ ಕಳೀತಾರೆ ಅಂದರೆ ಮತ್ತೆ ಜೈಲ್ ಅನ್ನೋದು ಯಾಕೆ? ಸುಮ್ಮನೆ ಒಂದು ನಾಮಕೆ ವಾಸ್ತೆ ಜೈಲ್ ಯಾಕೆ? ಅವ್ರನ್ನ ಆರಾಮ್ಸೆ ಅವ್ರ ಮನೇಲೇ ಬಿಟ್ಬಿಡ್ಬೋದು ಅಂತ. ಮಮತಾ, ಖಂಡಿತ ಪರಪ್ಪನಗರದ ಜೈಲಿನಲ್ಲಿ ರಾಜ್ಯಾತಿಥ್ಯ ಇರ್ಬೋದು ಅಥವಾ ಅಲ್ಲಿನ ಐಷಾರಾಮಿ ಜೀವನ, ಪದೇ ಅಲ್ಲಿನ ಫೋಟೋಗಳು ವೈರಲ್ ಆಗ್ತಾನೆ ಇದ್ದಾವೆ. ಅದೇ ರೀತಿ ಸಜಾ ಕೈದಿಯೊಬ್ಬ ತನ್ನ ಪತ್ನಿಯನ್ನೇ ಇರುವಂತ ಬ್ಯಾರಕ್ಗೆ ಕರೆಸ್ಕೊಂಡು ಅಲ್ಲಿ ಫೋಟೋಗಳನ್ನ ತೆಗೆದುಕೊಂಡಿರೋದು, ಜೊತೆಗೆ ಆತನ ಬಳಿ ಮೊಬೈಲ್ ಇರ್ಬೋದು, ಏರ್ಫೋನ್ ಇರ್ಬೋದು, ಒಳಗಡೆ ಐಷಾರಾಮಿ ಜೀವನ ಮಾಡ್ತಾ ಇರೋದು ಎಲ್ಲವೂ ಸಹ ಮೊಬೈಲ್ ನಲ್ಲಿ ಈಗ ಫೋಟೋಗಳು ವೈರಲ್ ಮಾಡಿರೋದು. ಅಂದ್ರೆ ಸಾದಿಕ್ ಅಹಮದ್ ಅಂತೇಳಿ ಈ ಜೈಲಿಗೆ ಏನು ಕೊಲೆ ಪ್ರಕರಣದಲ್ಲಿ ಜೈಲು ಸೇರ್ತಾನೆ. ಆತನಿಗೆ ಸಜಾ ಆಗಿರ್ತದೆ. ಸಜಾ ನಂತರ ಪತ್ನಿಯನ್ನ ಪದೇ ಆತ ಜೈಲಿನ ಒಳಗಡೆ ಕರೆಸ್ಕೊಂಡು ಈ ರೀತಿ ಫೋಟೋಗಳನ್ನ ತೆಗೆದುಕೊಂಡಿರೋದು. ಅದೇ ವಿಚಾರವಾಗಿನೇ ಈಗ ಪತ್ನಿ ಆ ಫೋಟೋಗಳನ್ನ ವೈರಲ್ ಮಾಡಿರೋದಂಥದ್ದು. ಅಂದ್ರೆ ಯಾಸಿನಾ ಅಂತೇಳಿ ಆಕೆ ಆತನ ಪತ್ನಿ ಆಗಿರೋಂಥದ್ದು. ಆಕೆನೆ ಈಗ ಗಂಡ ಹೆಂಡತಿ ನಡುವೆ ಏನೋ ಗಲಾಟೆ ಆಗಿದ್ದು, ಅದಕ್ಕೆ ಸಂಬಂಧಪಟ್ಟಂಗೆ ನನಗೆ ದುಡ್ಡು ಹಣಕಾಸಿಗೆ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂತೇಳಿ ಈಗ ಪತ್ನಿ ಆರೋಪ ಮಾಡಿ ಆ ಫೋಟೋಗಳನ್ನ ಏನು ಸಾಮಾಜಿಕ ಜಾಲತಾಣ ವೈರಲ್ ಮಾಡ್ತಾ ಇದ್ದಾರೆ. ಅಂದ್ರೆ ಪದೇ ಈ ರೀತಿಯಾದಂತಹ ಪ್ರಕರಣಗಳು ಹೆಚ್ಚಾಗ್ತಿದ್ವು. ಅಂದ್ರೆ ಇದಕ್ಕೆಲ್ಲ ಪ್ರಮುಖ ಒಳಗಡೆ ಮೊಬೈಲ್ ಸಿಗ್ತದೆ, ಅವ್ರಿಗೆ ಬೇಕಾದಂತ ಐಷಾರಾಮಿ ಜೀವನಕ್ಕೆ ಏನೇನ್ ಬೇಕು ಎಲ್ಲಾ ಸವಲತ್ತುಗಳು ಸಿಗ್ತವೆ ಅಂತಂದ್ರೆ ಅಲ್ಲಿನ ಜೈಲಿನ ಅಧಿಕಾರಿಗಳಿರ್ಬೋದು ಅಥವಾ ಸಿಬ್ಬಂದಿಗಳೇ ನೇರವಾಗಿ ಶಾಮೀಲ್ ಆಗ್ತಾ ಇರ್ತಾರೆ. ಪದೇ ಬೇರೆ ಇಲಾಖೆಯ ಅಧಿಕಾರಿಗಳು ದಾಳಿ ಮಾಡ್ತಾರೆ, ಜೊತೆಗೆ ಪರಿಶೀಲನೆ ಮಾಡ್ತಾರೆ. ಆದ್ರೆ ಯಾವುದೂ ಸಹ ಸಿಗೋದಿಲ್ಲ. ಆದ್ರೆ ಇಲ್ಲಿ ನೋಡಿದ್ರೆ ಈಗ ಫೋಟೋಗಳು ನೋಡ್ತಿದ್ರೆ ಅಲ್ಲಿನ ಐಷಾರಾಮಿ ಜೀವನಕ್ಕೆ ಒಂದು ತಾಜಾ ಉದಾಹರಣೆ ಆಗಿರೋದು. ಇನ್ನಾದ್ರೂ ಸಹ ಸಂಬಂಧಪಟ್ಟಂತಹ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತಾರ ಕಾದ್ ನೋಡ್ಬೇಕಾಗಿರೋದು. ಮಮತಾ, ಧನ್ಯವಾದ ಅಂಬರೀಷ್ ತಮ್ಮ ಮಾಹಿತಿಗಾಗಿ.